ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಾ ಗ್ರಾಮ ಆಡಳಿತಾಧಿಕಾರಿಗಳಿಂದ 2ನೇ ಹಂತದ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟರೂ ಮಣಿಯದ ಸರ್ಕಾರ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರೈತರು, ವಿದ್ಯಾರ್ಥಿಗಳು, ತೆರಿಗೆ ಕಟ್ಟುವವರು ಪರದಾಡುತ್ತಿರುವ ದೃಶ್ಯ ತಾಲೂಕು ಕಚೇರಿ ಮುಂದೆ ಸಾಮಾನ್ಯವಾಗಿದೆ. ಗ್ರಾಮಾಡಳಿತಾಧಿಕಾರಿಗಳ ಬೇಡಿಕೆಗಳು ಇನ್ನು 3 ದಿನ ಗಡುವು ಕೊಟ್ಟು ನಂತರ ದಿನಗಳಲ್ಲಿ ಕಂದಾಯ ಸಚಿವರ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಎಂದು ತಾಲೂಕು ಗ್ರಾಮ ಲೆಕ್ಕಾಧಿಕಾರಿ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಮುಷ್ಕರ ಉಗ್ರವಾಗಿರುವುದು ಎಂದು ತಿಳಿಸಿದರು. ಸಚ್ಚಿದಾನಂದ ಹಿರೇಮಠ, NKS TV4 ನ್ಯೂಸ್ ಕಂಪ್ಲಿ. ಆಡಳಿತಾಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಎಲ್ಲಿ ಈಗ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ನಾವು ದಿನಾಂಕ 10/2/2025ರಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳಿಗಾಗಿ ನಾವು ಮುಷ್ಕರವನ್ನು ಕೈಗೊಂಡಿದ್ವಿ. ಒಂದು ತಿಂಗಳ ಪರಿವರ್ತಿತ ರಜೆ ಹಾಕೋದ್ರ ಮೂಲಕವಾಗಿ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ನಮ್ಮ ಕೇಂದ್ರ ಸಂಘದವರು. ಅದೇ ರೀತಿಯಾಗಿ ನಾವು ದಿನಾಂಕ 10ರಿಂದ 10, 11, 12ವರೆಗೆ 3 ದಿನಗಳ ಕಾಲ ನಾವು ಮುಷ್ಕರವನ್ನು ಕೈಗೊಂಡಿದ್ವಿ. ತದನಂತರದಲ್ಲಿಯೂ 3 ದಿನಗಳ ನಂತರದಲ್ಲಿಯೂ ಸಹ ಘನ ಸರ್ಕಾರವು ಯಾವುದೇ ರೀತಿಯ ನಮ್ಮ ಬೇಡಿಕೆಗಳಿಗೆ ಈಡೇರಿಸುವ ಬಗ್ಗೆ ಸ್ಪಂದನೆ ನೀಡದ ಕಾರಣದಿಂದಾಗಿ ಮತ್ತು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 12ರಿಂದ ಅಂದರೆ 12, 13, 14, 15 ಇನ್ನೂ 3 ದಿನಗಳ ಕಾಲ ನಮ್ಮ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮತ್ತೆ ಶಾಂತಿಯುತವಾಗಿ ನಾವು ಮುಷ್ಕರ ಕೂಡೋದ್ರ ಮುಖಾಂತರವಾಗಿ ಮೊನ್ನೆ ಘನ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಈಡೇರಿಕೆಯಾಗಿ ನಾವು ಮತ್ತೆ ಮುಷ್ಕರವನ್ನು ನಾವು ಮುಂದುವರಿಸಿದ್ದೀವಿ. ತದನಂತರದಲ್ಲಿಯೂ ಸಹ ಅಂದರೆ 15ನೇ ತಾರೀಕು ನಂತರದಲ್ಲಿಯೂ ಸಹ ನಮ್ಮ ಘನ ಸರ್ಕಾರವು ಯಾವುದೇ ರೀತಿಯ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ನೀಡದಿದ್ದ ಪಕ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮತ್ತು ಅವರ ನಿರ್ಣಯದಂತೆ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಸರ್. ಹಾಗಾಗಿ ನಮಗೆಲ್ಲ ನಮ್ಮ ಮೊಬೈಲ್ ಆ್ಯಪ್ನಲ್ಲಿರ್ತಕ್ಕಂಥ ಎಲ್ಲ ತಂತ್ರಾಂಶಗಳಿಗೆ ನಾವು ತಡೆ ಒಡ್ಡಿದ್ದೀವಿ. ನಾವೆಲ್ಲ ಮೊಬೈಲ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿದ್ದೀವಿ. ಹಾಗಾಗಿ ಈಗ ರೈತರ ಮಕ್ಕಳ ಜಾತಿ ಆದಾಯ ಪ್ರಮಾಣಪತ್ರಗಳಾಗಿರ್ಬೋದು ಅಥವಾ ರೈತರಿಗೆ ಸಂಬಂಧಿಸಿದಂಥ ಯಾವುದೇ ಪ್ರಮಾಣಪತ್ರಗಳು ಆನ್ಲೈನಲ್ಲಿ ಯಾವುದೇ ರೀತಿ ನಮ್ಮ ಕಡೆಯಿಂದ ಮೂವ್ಮೆಂಟ್ ಆಗ್ತಾಯಿಲ್ಲ. ಹಾಗಾಗಿ ಈ ಸರ್ಕಾರವು ನಮ್ಮಲ್ಲಿರ್ತಕ್ಕಂಥ ಮೊಬೈಲ್ ಆ್ಯಪ್ನಲ್ಲಿರ್ತಕ್ಕಂಥ ಎಲ್ಲ ಜಾತಿ ಆದಾಯ ಪ್ರಮಾಣಪತ್ರಗಳನ್ನು ನೇರವಾಗಿ ಕಂದಾಯ ನಿರೀಕ್ಷಕರ ಮೊಬೈಲ್ಗಳಿಗೆ ಅವರು ಪುಷ್ ಮಾಡಿದ್ದಾರೆ. ಈ ದಿನವೂ ಸಹ ನಮ್ಮ ಕಂದಾಯ ನಿರೀಕ್ಷಕರುಗಳು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ಥಾನಿಕ ವರದಿ ಇಲ್ಲದೆ ನಾವು ಯಾವುದೇ ರೀತಿಯ ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಭೇಟಿಯಾಗಲಿಕ್ಕೆ ನಮ್ಮ ಎಲ್ಲ ಕಂದಾಯ ನಿರೀಕ್ಷಕರು ಹೋಗಿದ್ದಾರೆ. ಅವರು ಸಹ ಮುಂದಿನ ದಿನಗಳಲ್ಲಿ ಅಂದರೆ ದಿನಾಂಕ 15ರವರೆಗೆ ಅವರು ಗಡುವು ನೀಡಿದ್ದಾರೆ. ಅಷ್ಟರೊಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದ ಪಕ್ಷದಲ್ಲಿಯೂ ಸಹ ನಮ್ಮ ಕಂದಾಯ ನಿರೀಕ್ಷಕರ ಸಂಘವೂ ಸಹ ಅಂದರೆ ಕಂದಾಯ ನೌಕರರ ಸಂಘವೂ ಸಹ ನಮ್ಮ ಬೆಂಬಲಕ್ಕೆ ನಿಲ್ತದೆ ಅಂತೇಳಿ ನಾವು ಭರವಸೆ ಇಟ್ಕೊಂಡಿದ್ದೀವಿ ಸರ್. ಅವರು ಸಹ ಬೆಂಬಲ ನೀಡ್ತೀವಿ ಅಂತೇಳಿ ಇವತ್ತೆಲ್ಲರೂ ಪತ್ರದ ಮುಖೇನವಾಗಿ ಅವರು ತಿಳಿಸಿದ್ದಾರೆ. ದಯಮಾಡಿ ಅವರು ಸಹ ನಮ್ಮ ಈ ಮುಷ್ಕರಕ್ಕೆ ಬೆಂಬಲ ನೀಡಿದ ಪಕ್ಷದಲ್ಲಿ ನಮ್ಮ ಇನ್ನೂ ಹೋರಾಟವು ಉಗ್ರ ರೂಪದಲ್ಲಿ ತಾಳುತ್ತೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಸರ್. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಣ ನಾಯ್ಕ ಅಂತೇಳಿ ಕಂಪ್ಲಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸೋಮವಾರದಿಂದ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಅಧ್ಯಕ್ಷರ ಒಂದು ನಿರ್ದೇಶನದಂತೆ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ 10ನೇ ತಾರೀಕಿನ ಸೋಮವಾರದಿಂದ ಇಲ್ಲಿವರೆಗೂ ಕೂಡ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳ್ದಂಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ. ಸ್ವಲ್ಪ ಹೀಗೆ ದಿನದಿಂದ ಬಿಸಿ ತಡ್ತಾ ಇದೆ ಯಾರಿಗೆ ಸರ್ಕಾರಕ್ಕೆ. ಏಕೆಂದರೆ ಈ ಸಾರ್ವಜನಿಕರಿಗೆ ದಿನವೂ ಕೂಡ ಸಮಸ್ಯೆ ಆಗ್ತಿದೆ. ವಿದ್ಯಾರ್ಥಿಗಳಿಗಾಗಲಿ ಅಥವಾ ಹಾಸ್ಪಿಟ್ಲಿಗೆ ಹೋಗುವಂಥದ್ದಾಗಲಿ, ಭೂಮಿ ಮೊಟೇಷನ್ಗೆ ಸಂಬಂಧಪಟ್ಟಂತಾಗಲಿ ಸುಮಾರು ದಿನ ಅವ್ರಿಗೆ ಕಾವು ಇರ್ತದೆ. ಅದು ರೈತರು ದಿನ ಕೂಡ ನಮ್ಮ ಹತ್ರ ಬಂದು ಕೂಡ ತಮ್ಮ ಅಳಲನ್ನು ತೋಡ್ತಿದ್ದಾರೆ. ಬಟ್ ನಾವು ಯಾವುದೇ ರೀತಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಈ ಮುಷ್ಕರ ಮಾಡ್ತಿರೋದು ರೈತರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಯಾಕಂದರೆ ನಮ್ಮದು ಕೂಡ ಅನುಕೂಲ ಆಗುತ್ತೆ, ರೈತರು ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ತಾಂತ್ರಿಕದಲ್ಲಿ ನಮಗೆ ನಮ್ಮದೇ ಆದಂಥ ಸೌಲಭ್ಯಗಳಿಲ್ಲ. ಕೆಲಸ ಕೇಳ್ತಿದ್ದೆ ಸರ್ಕಾರ, ಆದರೆ ತಕ್ಕಂಥ ಸೌಲಭ್ಯಗಳು ಕೊಡಬೇಕು. ನಾವೇನು ಮನೆಯಿಂದ ಕೇಳ್ತಾ ಇಲ್ಲ. ನಮ್ಮ ವೈಯಕ್ತಿಕವಾದಂಥ ಸಲಕರಣೆಗಳನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ರ್ಯಾಂಕಿಂಗ್ ಪದ್ಧತಿ ಕೇಳ್ತೈತೆ. ಇತ್ತೀಚಿನ ದಿನಗಳಿರ್ತಕ್ಕಂಥ ವಿದ್ಯಮಾನದಲ್ಲಿ ತುಂಬ ಉತ್ತಮ ಗುಣಮಟ್ಟದ ಒಂದು ಕೆಲಸ ಕೇಳ್ತದೆ. ಆ ಗುಣಮಟ್ಟದ ಕೆಲಸ ಮಾಡಬೇಕಂದ್ರೆ ನಮಗೆ ಆದ ಒಂದು ಸಲಕರಣೆ ಬೇಕು. ಕಚೇರಿಯಲ್ಲಿ ನಮ್ಮದೇ ಆದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಒಂದು ಸ್ವಂತ ಸೂರಿಲ್ಲ. ಇದು ಸುಮಾರು ವರ್ಷದಿಂದ ಕೂಗು ಕೇಳ್ತಾ ಇದ್ದೀವಿ. ಎಲ್ಲರೂ ಕೆಲಸ ಕೇಳ್ತಾರೋಗಿ ನಮ್ಮ ಕೆಲಸ ಮಾಡಲಿಕ್ಕೆ ಈ ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೆಲವು ಹಳ್ಳಿಗಳಿಗೆ ಹೋದರೆ ಅವ್ರದ್ದೇ ಆದಂಥ ವೈಯಕ್ತಿಕ ಸಮಸ್ಯೆಗಳಿದ್ದಾಗ ಕೂಡ ಯಾರ್ದೋ ಮನೆ ಹತ್ರ ಕೂತ್ಕೊಂಡು ಕೆಲಸ ಮಾಡಬೇಕು. ಅಲ್ಲಿ ಪಂಚಾಯತಿ ಕಟ್ಟಲು ಕೊಡಬೇಕು. ಯಾಕಂದರೆ ಸಾರ್ವಜನಿಕವಾಗಿ ನಾವು ಎಲ್ಲರಿಗೂ ಕೂಡ ಸೇವೆಯನ್ನು ಒದಗಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ವಿ. ಸರ್ಕಾರದ ಯೋಜನೆಗಳು ಏನಿದೆಯಲ್ಲ ಅದನ್ನು ನಾವು ನೇರವಾಗಿ ಸರ್ಕಾರಕ್ಕೆ ನಾವು ತಲುಪಿಸ್ತಕ್ಕಂಥ ಇದು ಸಾರ್ವಜನಿಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗೆ ಒಂದು ಸ್ವಂತ ಸೂರಿಲ್ಲ. ಯಾಕಂದರೆ ಕಂದಾಯ ಇಲಾಖೆ ಒಂದು ಮಾತೃ ಇಲಾಖೆ. ಈ ಮಾತೃ ಇಲಾಖೆಯಿಂದ ಎಲ್ಲ ಇಲಾಖೆಗಳು ಬೇರ್ಪಡೆಗೊಂಡು ಕೂಡ ಈಗ ತನ್ನದೇ ಆದ ಅಸ್ತಿತ್ವವನ್ನು ತಗೊಂಡು ಒಂದು ಉನ್ನತ ಮಟ್ಟದಲ್ಲಿ ಕೆಲಸ ಕಾರ್ಯಗಳು, ಕಚೇರಿ ಕಟ್ಟಡಗಳೆಲ್ಲ ಕಟ್ಕೊಂಡು ಕೆಲಸ ಮಾಡ್ತಿದೆ. ಆದರೆ ಎಲ್ಲ ಇಲಾಖೆಗಳಿಗೆ ಮಾತೃ ಇಲಾಖೆ ಆಗುತ್ತೆ. ನಮ್ಮ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರ ಮಟ್ಟದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತನ್ನದೇ ಆದ ಸೂರಿಲ್ಲ.
ಅದು ಸುಮಾರು ಕಡೆ ಕೂಡ ಹೇಳ್ತಾ ಇದ್ದೀವಿ, ಯಾವುದು ಕೂಡ ಕೆಲಸ ಆಗ್ತಿಲ್ಲ. ಇತ್ತೀಚಿನ ದಿನದಲ್ಲಿ ಕೆಲವು ಅಂಶಗಳು ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿರೋದು ಅವರಿಗೆ ಈಡೇರಕ್ಕೆ ಆಗದೇ ಇರುವಂಥದ್ದಲ್ಲ, ಈಡೇರಿಸಕ್ಕೆ ಬೇಕಾಗುವಂಥದ್ದು ಕೆಲಸ ಕಾರ್ಯಗಳು ಮತ್ತು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಮ್ಮದೇ ಆದ ಒಂದು ಜಾಬ್ ಚಾರ್ಟ್ ಬೇಕು. ಇಂಥ ಕೆಲಸ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದನ್ನು ಕೊಡಬೇಕು ಅನ್ನೋದನ್ನು ಕೂಡ ಕೇಳ್ಕೊಂಡಿವಿ. ನಮ್ಮದೇ ಆದಂಥ ಕೆಲವು ರಿಸ್ಕ್ ಅಲೌನ್ಸ್ ಕೇಳ್ತಾ ಇದ್ದು ಹೊರತಾಗಿ ಬೇರೆ ಯಾವುದು ಸರ್ಕಾರಕ್ಕೆ ಆರ್ಥಿಕವಾಗಿ ಹೋಗಿ ಆಗೋದು ಕೇಳ್ತಾ ಇಲ್ಲ. ಇದೇ ರೀತಿ ಸರ್ಕಾರ ಸ್ಥಗಿತವಾಗ ಯಾವುದೇ ರೀತಿ ನಮ್ಮ ಮುಷ್ಕರ ಕಡೆ ಗಮನ ಹರಿಸಲಿದ್ರೆ ನಮ್ಮ ರಾಜ್ಯ ಸಂಘದ ನಿರ್ದೇಶದಂತೆ ಉಗ್ರ ಹೋರಾಟ ಮಾಡೋದ್ರ ಮುಂದಿನ ಹಂತದಲ್ಲಿ ಮಾನ್ಯ ಕಂದಾಯ ಸಚಿವರ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಧೋರಣೆಯನ್ನು ನಾವು ತಗೊಂಡಿದ್ದೀವಿ. ಅಂಥ ಕೆಲಸ ಆಗಬಾರ್ದಂದ್ರೆ ದಯವಿಟ್ಟು ಮಾನ್ಯ ಕಂದಾಯ ಸಚಿವರು ನಮ್ಮ ಒಂದು ಅಳನನ್ನು ಅರ್ಥೈಸಿಕೊಂಡು ನಮಗೆ ಸಾಧ್ಯವಷ್ಟು ನಮಗೆ ಬೇಡಿಕೆ ಈಡೇರಿಸಬೇಕು.